ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗಣೇಶಾಷ್ಟಕದ 7ನೇ ಶ್ಲೋಕ ಹಾಗೂ ಅದರ ಸರಳ ಅರ್ಥವನ್ನ ಹೇಳ್ತಾ ಇದ್ದೀನಿ. ಯತೋ ನನಂತ ಭಕ್ತಿ ಸಶೇಷೋ ಬಭೂವ ಧರಾಧಾರಣೆ ನೇಕ ರೂಪೇ ಚ ಶಕ್ತಃ ಯತೋನೇಕಧಾ ಸ್ವರ್ಗಲೋಕಾ ಹಿ ನಾನಾ ಸದಾ ತಂ ಗಣೇಶಂ ನಮಾಮೋ ಭಜಾಮಹ. ಇನ್ನೊಂದ್ಸರ್ತಿ ಹೇಳ್ತಾ ಇದ್ದೀನಿ. ಯತೋ ನನಂತ ಭಕ್ತಿ ಸಶೇಷೋ ಬಭೂವ ಧರಾಧಾರಣೆ ನೇಕ ರೂಪೇ ಚ ಶಕ್ತಃ ಯತೋನೇಕಧಾ ಸ್ವರ್ಗಲೋಕಾ ಹಿ ನಾನಾ ಸದಾ ತಂ ಗಣೇಶಂ ನಮಾಮೋ ಭಜಾಮಹ. ಈಗ ಈ ಶ್ಲೋಕದ ಸರಳವಾದ ಅರ್ಥ. ಪ್ರಸಿದ್ಧನಾದ ಆದಿಶೇಷನು ಯಾರಲ್ಲಿ ಅನಂತವಾದ ಭಕ್ತಿಯನ್ನಿಟ್ಟಿರುವುದರಿಂದ ಭೂಮಿಯನ್ನು ಹೊತ್ತಿರುವನೋ, ನಾನಾ ರೂಪಗಳನ್ನು ಧರಿಸಿರುವನೋ, ಹಾಗೆಯೇ ಯಾರಿಂದ ನಾನಾ ವಿಧವಾದ ವಿಚಿತ್ರ ರೂಪಗಳಿಂದ ಕೂಡಿದ ಲೋಕಗಳು ಸೃಷ್ಟಿಸಲ್ಪಟ್ಟಿದೆಯೋ ಆ ಗಣೇಶನನ್ನು ನಾವು ನಮಸ್ಕರಿಸುತ್ತೇವೆ, ಪಠಿಸುತ್ತೇವೆ ಅಂತ ಇದರ ಅರ್ಥ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.